ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾವು ಇವಾಗ ಒಂದು ಫಂಕ್ಷನ್ ಇದೆ ಊರಲ್ಲಿ, ಚಾಮರಾಜನಗರದಲ್ಲಿ. ಅಲ್ಲಿಗೆ ಹೊರಡೋದಕ್ಕೆ ಅಂತ ರೆಡಿಯಾಗಿದ್ದೀವಿ. ನಾನಿವಾಗ ನಮ್ಮ ದೊಡ್ಡತ್ತೆ ಮನೇಲಿದ್ದೀನಿ, ಅಂದರೆ ದೊರೆಯವ್ರ ದೊಡ್ಡಮ್ಮನ ಮನೇಲಿದ್ದೀನಿ. ಅವ್ರುಗಳು ಕೂಡ ಇವತ್ತು ಫಂಕ್ಷನ್ಗೆ ಚಾಮರಾಜನಗರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಒಟ್ಟಿಗೆ ಹೋಗೋಣ ಎಲ್ಲರೂ ಅಂತ ಒಟ್ಟಿಗೆ ಹೊರಡ್ತಾ ಇದ್ದೀವಿ. ಊರಲ್ಲಿ ನಮ್ಮ ರಿಲೇಷನ್ಸ್ದು ಒಂದು ಗೃಹ ಪ್ರವೇಶ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಊರಿಗೆ ಹೋಗ್ಬೇಕಾದ್ರೆ ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ. ಯಾಕೆಂದರೆ ಈಗ ಮದುವೆ ಮಾಡೋದ್ರಲ್ವ ಮಲ್ಲಿಕಾ ಆಂಟಿ, ಅವರು ಕೂಡ ಬರ್ತಾ ಇದ್ದಾರೆ ಊರ್ದು ಫಂಕ್ಷನ್ಗೆ. ಇವರೆಲ್ಲ ದೊರೆಯವರ ದೊಡ್ಡಮ್ಮನ ಮಕ್ಕಳುಗಳು, ಇವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಮಲ್ಲಿಕಾ ಆಂಟಿ ಕೇಳ್ತಾ ಇದ್ರು, ಮದುವೆ ಎಲ್ಲ ಹೇಗೆ ಅನಿಸ್ತು, ಊಟ ಎಲ್ಲ ಚೆನ್ನಾಗಿತ್ತಾ, ಫಂಕ್ಷನ್ ಎಲ್ಲ ಹೇಗೆ ಅನಿಸ್ತು ಅಂತ ಕೇಳ್ತಾ ಇದ್ರು. ಅದ್ರ ಜೊತೆ ನಾವು ಕೂಡ ಮದುವೆ ಬಗ್ಗೆ ಮಾತಾಡ್ತಾ ಯಾವ ರೀತಿ ಆಯಿತು, ಹೇಳ್ದವರೆಲ್ಲ ಬಂದಿದ್ರಾ, ಹೆಂಗಿತ್ತು ಫಂಕ್ಷನ್ನು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಊರ ಕಡೆಗೆ. ನಾನು ಮಕ್ಕಳು ಇಬ್ಬರೂ ಕೂಡ ಸ್ಕೂಲಿಗೆ ಕಳಿಸಿರೋದ್ರಿಂದ ನಾವು ಫಂಕ್ಷನ್ ಮುಗಿಸ್ಕೊಂಡು ಮಕ್ಕಳು ವಾಪಸ್ ಸ್ಕೂಲಿಂದ ಬರೋಷ್ಟರಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು. ಈಗ ಆಲ್ರೆಡಿ ನಾವು ನಗರಕ್ಕೆ ಬಂದಿದ್ದೀವಿ. ಈಗ ನಮ್ಮೂರ ಕಡೆ ಹೊರಡ್ತಾ ಇದ್ದೀವಿ. ಫಂಕ್ಷನ್ ಇರೋದು ನಮ್ಮನೆ ಪಕ್ಕದಲ್ಲೇ ಇರೋದು, ಅಂದರೆ ಗೃಹ ಪ್ರವೇಶ ಮಾಡಿದಾರಲ್ವ, ಅದು ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ಊರಲ್ಲೆಲ್ಲರೂ ಕೂಡ ರಾತ್ರಿಯೇ ಹೋಮಗಳು ಮತ್ತು ಪೂಜೆಗೆಲ್ಲ ಅಟೆಂಡ್ ಮಾಡಿರ್ತಾರೆ. ನಾವು ಊರಿಗೆ ಹೋಗೋಷ್ಟರಲ್ಲಿ ಅವರು ಕೂಡ ರೆಡಿಯಾಗಿದ್ದರು, ಜೊತೆಗೆ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ಈಗ ನಾವು ಕೂಡ ಊರು ತಲುಪಿದ್ವಿ, ಜೊತೆಗೆ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಊರಲ್ಲೂ ಕೂಡ ಎಲ್ಲರೂ ಕೂಡ ರೆಡಿಯಾಗಿದ್ದರು. ಈಗ ಗೃಹ ಪ್ರವೇಶಕ್ಕೆ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ನಮ್ಮ ಚಿಕ್ಕ ಮಾವನ ಮಕ್ಕಳುಗಳು ಕೂಡ ಬಂದಿದ್ದರು. ಅವರು, ನಾವು ಮತ್ತು ನಮ್ಮ ದೊಡ್ಡತ್ತೆ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಗೃಹ ಪ್ರವೇಶಕ್ಕೆ ಹೋದ್ವಿ. ಎಲ್ಲ ಒಂದೇ ಕಡೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಪ್ರವೇಶಕ್ಕೆ ಗಣೇಶ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ವಾಸ್ತು ಪೂಜೆ, ನವಗ್ರಹ ಪೂಜೆ ಮತ್ತು ಹೋಮಗಳನ್ನು ಕೂಡ ಮಾಡಿಸಿದ್ರು. ಜೊತೆಗೆ ನಾವು ಗೃಹ ಪ್ರವೇಶದ ದಿನ ಹೊಸ ನೀರನ್ನು ಕೂಡ ತರ್ತೀವಿ ನಮ್ಮೂರ ಕಡೆ. ಅದು ತಂದು ಅದಾದಮೇಲೆ ಪೂಜೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಹಸು ಮತ್ತು ಕರುನು ಕೂಡ ಹೊಸ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಹಾಲು ಕುಸ್ತಾರೆ. ಇದೆಲ್ಲವೂ ಕೂಡ ಹೊಸ ಮನೆಯಲ್ಲಿ ಮಾಡುವಂತಹ ಪೂಜೆಗಳಾಗಿರ್ತವೆ. ನಾವೆಲ್ಲ ಹೋಗೋಷ್ಟರಲ್ಲಿ ಅದೆಲ್ಲ ಪೂಜೆಗಳನ್ನು ಮುಗಿಸಿದ್ರು. ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿರೋದು. ನಾವು ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮನೆಯೆಲ್ಲ ನೋಡಿಕೊಂಡು ಅದಾದಮೇಲೆ ಊಟದ ಕಡೆ ಬಂದ್ವಿ. ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ಫಂಕ್ಷನ್ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಎಲ್ಲರೂ ಟೀ ಕುಡ್ಕೊಂಡು ಇನ್ನೇನು ಹೊರಡಬೇಕಿತ್ತಲ್ವ. ಯಾಕೆಂದರೆ ಮಕ್ಕಳುಗಳು ಕೂಡ ಸ್ಕೂಲಿಗೆ ಬಿಟ್ಟು ಬಂದಿದ್ದರಿಂದ ಸ್ಕೂಲಿಂದ ವಾಪಸ್ ಬರೋ ಅಷ್ಟರಲ್ಲಿ ನಾವು ಮೈಸೂರಿಗೆ ಬರಬೇಕಿತ್ತು. ಅದರಿಂದ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ವಿ. ಈ ರೀತಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಊರಲ್ಲಿರುವಂಥ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ. ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಕೂಡ ನಮಸ್ಕಾರ.